ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಅನೇಕರು ಈಗಾಗಲೇ ಕಿಡಿಕಾರ್ತಾ ಇದ್ದಾರೆ. ಗುಬ್ಬಿ ಶ್ರೀನಿವಾಸ್ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕೆಎಸ್ಆರ್ಟಿಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಘೋಷಿಸಿದ್ದಾರೆ ಗುಬ್ಬಿ ಶ್ರೀನಿವಾಸ್. ಸಾಮಾನ್ಯರು ಮೇಲೆ ಬರುವುದೇ ತುಂಬಾ ಕಷ್ಟ, ತಲೆ ಹೊಡೆದು ಹಣ ಸಂಪಾದಿಸಿದವರಿಗಷ್ಟೇ ಅವಕಾಶ ಅಂದಿದ್ದಾರೆ. ಕಿತ್ತಾಡಿ ಪಡೆಯೋದಕ್ಕಿದೇನು ಅಪ್ಪನ ಆಸ್ತಿನ, ನಮಗ್ ಗಾಡ್ ಫಾದರ್ ಇಲ್ಲ, ಸಚಿವ ಸ್ಥಾನ ಸಿಕ್ಕಿಲ್ಲ ಅಂದಿದ್ದಾರೆ. ತುಮಕೂರಿನಲ್ಲಿ ಶಾಸಕ ಗುಬ್ಬಿ ಶ್ರೀನಿವಾಸ್ ನೀಡಿರುವಂತಹ ಸ್ಟೇಟ್ಮೆಂಟ್ ಇದು. ಮಾತಾಡಿದ್ದಾರೆ ನೋಡಿ. ಸಾಮಾನ್ಯ ರೈತರ ಮಗ ಮೇಲಕ್ಕೆ ಬರೋದು ಕಷ್ಟ, ಅದು ಇಲ್ಲಿ ಯಾರ ಗಾಡ್ ಫಾದರ್ಸ್ ಇರಬೇಕು, ಇಲ್ಲ ತಲೆ ಹೊಡೆದು ಹಣ ಸಂಪಾದನೆ ಮಾಡಿರ್ಬೇಕು, ಇಲ್ಲ ಬೇರೆ ಥರದ ಏನಾದ್ರು ಕಲ್ತಿರ್ಬೇಕು. ಪೊಲಿಟಿಕ್ಸ್ ಸರಿಯಾಗಬೇಕು, ಇದು ಕಷ್ಟ ಐತಿಂದ ಅದೇ ನಮ್ಮ ಅಪ್ಪನ ಆಸ್ತಿ. ಸಚಿವ ಸ್ಥಾನ ಸಿಗ್ಲೇ ಇಲ್ಲ ಅಂತ ಹೇಳ್ಬಿಟ್ಟು ಬೀಗಾಡ್ಕೊಂಡು ಕಿತ್ತಾಡ್ಕೊಂಡು ಕೋರ್ಟ್ಗೆ ಹೋಗಕ್ಕೆ ನಮ್ಗೆ ಯೋಗ್ಯತೆ ಇಲ್ಲ ಅಂತ ನಮ್ಗೆ ಅರ್ಥ ಆಯ್ತು ಅಷ್ಟೇ. ಯೋಗ್ಯತೆ ಇದ್ರೆ ನಮಗೆ ಗುರ್ಸರಿದ್ರೆ ಗುರ್ಸರು, ಎಲ್ಲೋ ಒಂದ್ ಕಡೆ ನಮ್ಗೆ ಅರ್ಹತೆ ಇದ್ರೆ ಅವಕಾಶಗಳು ಒದಗಿರ್ತಾರೆ. ಇವತ್ತಾದ್ರೆ ಅವಕಾಶಗಳು ಬರ್ಬೇಕು ಅಂತಂದ್ರೆ ಗಾಡ್ ಫಾದರ್ಗಳು ಇರಬೇಕು, ನಮ್ಮನ್ನ ಬಲವಾಗಿ ಸಮಸ್ಯೆಗಳು ಅವಕಾಶ ಕೊಡಿಸಂತ ಅಂತ ಇರ್ಬೇಕಾಗುತ್ತೆ ಅಂತ ಹೊಸ ಪಾಠ ಈ ಕೊನೆ ಕಾಲದಾಗ ಅನುಭವ ಆಯ್ತು ಅಷ್ಟೇ. ಈಗ ಯಾವಾಗಲೂ ಕೋಪ, ಬಡವನ ಕೋಪ ದೌಡೆಗೆ ಮೂಲ ಅಂತ ಈಗ ನಮ್ಮ ಹಳ್ಳಿ ಕಡೆ ಒಂದು ಗಾದಿ ಹೇಳ್ತಾರೆ. ಈಗ ಕೋಪ ಮಾಡ್ಕೊಂಡು ಯಾರು ತಕ್ಕ ಹೋಗೋಣ, ಎಲ್ಲೋ ಹೋಗೋಣ. ಇನ್ನು 1.5 ವರ್ಷನೋ 1.25 ವರ್ಷ ಅವಕಾಶ ಐತಿ ಕಾಯನ. ಆವಾಗ ತೀರ್ಮಾನ ಮಾಡುವಾಗ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಜನ ಹೆಂಗೆ ಹೇಳ್ತಾರೆ ನಾನು ತೀರ್ಮಾನ ಮಾಡ್ಕೊಂಡು ಹೋಗೋದಷ್ಟೇ. ನಾನು ರಾಜೀನಾಮೆ ಕೊಡ್ತೀನಿ, ನಾನೇ ಕೊಡಲ್ಲ ಅಂತ ಹೇಳಿದಿನ, ನಾನು ಈ ಮೊದಲೇ ಕೊಡ್ತೀನಿ ಅಂತ ಹೇಳಿದ್ದೆ. ಇರಪ್ಪ ಅಂತ ಹೇಳಿದ್ರು. ನನಗೆ ಈಗ ಅದರಲ್ಲಿ ಆಸಕ್ತಿ ಇಲ್ಲ ನನಗೆ ಕೆಲಸ ಮಾಡೋಕ್ಕೆ. ಅದು ಇಡೀ ಯಾವಾಗಲೂ ಲಾಸ್ ಆಗೈತೆ. ಇವತ್ತು ನಮ್ಗೆ MD ಫೋನ್ ಹಾಕಿದ್ರು, 1,000 ಕೋಟಿ ನಾವು ಇದ್ರದಕ್ಕೆ ಕಾಯ್ತೀವಿ, ಯಾರು ಸರಿ ಡೀಸೆಲ್ ಸಪ್ಲೈ ಮಾಡಿದವರಿಗೆ ನಾವು 2 ವರ್ಷ ಅದನ್ನ ಎಕ್ಸ್ಟೆಂಡ್ ಮಾಡ್ಕೊಂಡ್ಬೋದು. ಈಗ ನಾವು ಟೆಂಡರ್ ಕರೀಲೇಬೇಕು, ತಿರ್ಗಾ ಎಕ್ಸ್ಟೆಂಡ್ ಮಾಡೋಕ್ಕಾಗಲ್ಲ. ಇರೋದೆಲ್ಲ ಲಾಸು, ಏನು ಬದಲಾವಣೆ ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ ಜಾಗದಾಗೆ ಕೂತ್ಕೊಂಡು ಏನ್ ಮಾಡೋಣ. TADA ತಗೊಂಡು TADAನೂ ಇಲ್ಲ.